ದಕ್ಷನ ಕುಮಾರಿಯರಲ್ಲಿ ಸ್ವಧಾ ಎಂಬವಳು ಪಿತೃದೇವತೆಗಳಿಗೆ ಪತ್ನಿಯಾಗಿದ್ದಳು. ಅವಳಿಗೆ ಮೇನಕ, ಧನ್ಯ, ಕಳಾವತಿ ಎಂಬ 3 ಕುಮಾರಿಯರು ಜನಿಸಿದರು. ಆ 3 ಒಬ್ಬರಿಗಿಂತ ಒಬ್ಬರು ಮಿಗಿಲಾಗಿ ಸುಂದರರಾಗಿದ್ದು ತಮ್ಮ ಇಷ್ಟದಂತೆ ಲೋಕಗಳಲ್ಲಿ ವಿಹರಿಸುತ್ತಿದ್ದರು. ಒಮ್ಮೆ ಅವರು ಮಹಾಲಕ್ಷ್ಮಿ ಮಹಾವಿಷ್ಣುಗಳನ್ನು ದರ್ಶನ ಮಾಡಲು ವೈಕುಂಠಕ್ಕೆ ಹೋದರು. ನೃತ್ಯ ಗಾನಗಳಿಂದ ಲಕ್ಷ್ಮೀ ನಾರಾಯಣರನ್ನು ಆನಂದಪಡಿಸಿದ ಬಳಿಕ ಅವರು ಒಂದು ಕಡೆ ಕುಳಿತು ಮಾತುಕತೆಯಲ್ಲಿ ತೊಡಗಿದರು. ಆ ವೇಳೆಗೆ ಬ್ರಾಹ್ಮಣ ಮಾನಸಪುತ್ರರಾದ ಸನಕ, ಸನಂದನ, ಸನತ್ ಸುಜಾತ ಮತ್ತು ಸನತ್ ಕುಮಾರರು ವಿಷ್ಣು ದರ್ಶನಕ್ಕಾಗಿ ಬಂದರು. ವಿಷ್ಣು ಸೇರಿದಂತೆ ಎಲ್ಲರೂ ಎದ್ದು ನಿಂತು ಅವರನ್ನು ಗೌರವಿಸಿದರು. ಆದರೆ ಮೇನಕ, ಧನ್ಯ, ಕಳಾವತಿಯರು ಕುಳಿತಲ್ಲಿಂದ ಎದ್ದಿರಲಿಲ್ಲ. ಅದನ್ನು ಕಂಡ ಸನತ್ ಕುಮಾರನು ಕೋಪಗೊಂಡು, ನಿಮಗೆ ಗರ್ವ ತಲೆದೋರಿದೆ. ಇನ್ನು ಮೇಲೆ ನೀವು ಸ್ವರ್ಗದಲ್ಲಿರಬಾರದು. ಭೂಮಿಯಲ್ಲಿರುವವರನ್ನು ಮದುವೆಯಾಗಿ ಅಲ್ಲಿಯೇ ವಾಸಿಸಬೇಕಾಗಿದೆ ಎಂದು ಶಪಿಸಿದನು. ಬ್ರಹ್ಮ, ವಿಷ್ಣು, ಮಹೇಂದ್ರಾದಿಗಳು ವಿನಾಕಾರಣ ಈ ಘಟನೆಯ ಪರಿಣಾಮವನ್ನು ಅನುಭವಿಸಬಾರದೆಂದು ವಿಂಧ್ಯ ಪರ್ವತಕ್ಕೆ ತೆರಳಿ ಅಲ್ಲಿ ತಪಸ್ಸಿನಲ್ಲಿ ಮಗ್ನಳಾಗಿದ್ದ ಮಹಾದೇವಿಯನ್ನು ಭಕ್ತಿಯಿಂದ ಸ್ತುತಿಸಿದರು. ಆ ವೇಳೆ ದಿವ್ಯಕಾಂತಿಗಳನ್ನು ಎಲ್ಲಾ ದಿಕ್ಕುಗಳಿಗೂ ಚಿಮ್ಮಿಸುತ್ತಾ 1000 ಕೈಗಳಲ್ಲಿ ತ್ರಿಶೂಲಾದಿ ಆಯುಧಗಳನ್ನು ಧರಿಸಿಕೊಂಡ ಪರದೇವತೆ ಅವರ ಮುಂದೆ ಪ್ರತ್ಯಕ್ಷಳಾದಳು. ಬ್ರಹ್ಮಾದಿಗಳು ಕೈ ಜೋಡಿಸಿ ಹೇಳಿದರು, ಅಮ್ಮ, ನೀನು ದಕ್ಷನಿಗೆ ಕುಮಾರಿಯಾಗಿ ಹುಟ್ಟಿ ಸತಿ ಎಂಬ ಹೆಸರಿನಿಂದ ಶಿವನನ್ನು ಮದುವೆಯಾಗಿ ಶರೀರತ್ಯಾಗ ಮಾಡಿದ್ದೆ. ದಕ್ಷನ ಅಹಂಕಾರದ ಕಾರಣದಿಂದ ಶಿವನು ವಿರಕ್ತನಾಗಿ ತಪಸ್ಸಿನಲ್ಲಿ ಮಗ್ನನಾಗಿದ್ದಾನೆ. ಇದರಿಂದ ತಾರಕಾಸುರ ಮೊದಲಾದ ದೈತ್ಯರು ಲೋಕವನ್ನು ಪೀಡಿಸುತ್ತಿದ್ದಾರೆ. ಈಗ ನೀನು ಮೇನಕೆಯ ಗರ್ಭದಲ್ಲಿ ಹಿಮವಂತನ ಮಗಳಾಗಿ ಪಾರ್ವತಿ ಎಂಬ ಹೆಸರಿನಿಂದ ಜನಿಸಿ ಶಿವನನ್ನು ವಿವಾಹ ಮಾಡಿಕೊಂಡು ತಾರಕಾಸುರನ ಸಂಹಾರಕ್ಕಾಗಿ ವೀರಪುತ್ರನನ್ನು ಹೆತ್ತು ಕೊಡಬೇಕು ಎಂದು ವಿನಂತಿಸಿದರು. ಮಹಾದೇವಿ ನಿಮ್ಮ ಇಷ್ಟ ನೆರವೇರಿಸುವೆನು ಎಂದು ವಾಗ್ದಾನ ನೀಡಿ ಅಂತರ್ಧಾನಳಾದಳು. ಇದಾದ ಬಳಿಕ ಮೇನಕ ಮತ್ತು ಹಿಮವಂತರು ಬ್ರಹ್ಮಾದಿಗಳ ಸೂಚನೆಯಂತೆ ಚೈತ್ರ ಶುದ್ಧ ಪಾಡ್ಯದಿಂದ 27 ವಾರಗಳವರೆಗೆ ತಪಸ್ಸು ಮಾಡಿ ಪರದೇವತೆಯನ್ನು ಆರಾಧಿಸಿದರು. ಭಕ್ತಿಯಿಂದ ತೃಪ್ತಳಾದ ಪರದೇವತೆ ಅವರ ಮುಂದೆ ಪ್ರತ್ಯಕ್ಷಳಾಗಿ ಏನು ಬರಬೇಕು ಎಂದು ಕೇಳಿದಳು. ಮೇನಕ ಹಿಮವಂತರು ಪ್ರಾರ್ಥಿಸಿದರು, ಅಮ್ಮ, ನಮಗೆ ಬಲಶಾಲಿ ಶೌರ್ಯವಂತ 100 ಪುತ್ರರು ಜನಿಸಲಿ. ನೀನು ನಮ್ಮ ಪುತ್ರಿಯಾಗಿ ಹುಟ್ಟಿ ಪರಮಶಿವನನ್ನು ವಿವಾಹ ಮಾಡಿಕೊಂಡು ಲೋಕರಕ್ಷಣಾರ್ಥವಾಗಿ ನಮ್ಮ ವಂಶಕ್ಕೆ ಶಾಶ್ವತ ಕೀರ್ತಿಯನ್ನು ತರಬೇಕು ಎಂದು ಕೇಳಿದರು. ಪರದೇವತೆ ಅವರ ಇಷ್ಟವನ್ನು ಒಪ್ಪಿ ಅಂತರ್ಧಾನಳಾದಳು. ಮೇನಕ ಹಿಮವಂತರು ಸಂತೋಷದಿಂದ ತಮ್ಮ ಮನೆಯನ್ನು ಸೇರಿಕೊಂಡು ದಿನಗಳನ್ನು ಕಳೆಯುತ್ತಿದ್ದರು. ಕಾಲಕ್ರಮದಲ್ಲಿ ಮೇನಕೆಗೆ ಗರ್ಭವಾಯಿತು. ಮೊದಲ ಬಾರಿಗೆ ಚೈತ್ರ ಶುದ್ಧ ಶುಭಗಳಿಗೆಯಲ್ಲಿ ಒಬ್ಬ ಮಗನು ಜನಿಸಿದನು. ಅವನಿಗೆ ಮೈನಾಕ ಎಂದು ಹೆಸರು. ನಂತರ ಕ್ರಮವಾಗಿ 98 ಮಂದಿ ಪುತ್ರರು ಜನಿಸಿದರು. 100ನೆಯ ಬಾರಿ ಗರ್ಭಿಣಿಯಾದ ಮೇನಕೆಯ ದೇಹದಿಂದ ವಿಶೇಷ ತೇಜಸ್ಸು ಹೊಳೆಯತೊಡಗಿತು. 9 ತಿಂಗಳು 11 ದಿನಗಳ ಬಳಿಕ ಚೈತ್ರ ಶುದ್ಧ ನವಮಿಯಂದು ಆರ್ದ್ರ ನಕ್ಷತ್ರದಲ್ಲಿ ಪರಮ ಪ್ರಭಾವವುಳ್ಳ ಹೆಣ್ಣು ಮಗು ಜನಿಸಿತು. ಆಕೆಗೆ ಪಾರ್ವತಿ ಎಂದು ನಾಮಕರಣವಾಯಿತು. ಆ ಶಿಶು ಜನಿಸಿದ ಹೊತ್ತಿಗೆ ದಿಕ್ಕುಗಳೆಲ್ಲ ಪ್ರಕಾಶಮಾನವಾದುವು. ದೇವತೆಗಳು ಪುಷ್ಪವೃಷ್ಟಿ ಸುರಿಸಿದರು. ಬ್ರಹ್ಮ, ವಿಷ್ಣು, ಇಂದ್ರಾದಿಗಳು ಪರದೇವತೆಯನ್ನು ಸ್ತುತಿಸಿದರು. ಪಾರ್ವತಿ ಜನಿಸಿದಾಗ ಆಕೆ 4 ಕೈಗಳಿಂದ, ನೀಲಕಾಂತಿ ಶರೀರಛಾಯೆಯಿಂದ, ಲಲಾಟನೇತ್ರದಿಂದ ಕಾಳಿಯ ಆಕಾರದಲ್ಲಿ ಕಾಣಿಸಿಕೊಂಡಳು. ಮೇನಕೆಯು ಭಕ್ತಿಯಿಂದ ನನ್ನ ಮಗು ಸಾಮಾನ್ಯ ಮಾನವ ರೂಪದಲ್ಲಿರಲಿ ಎಂದು ಪ್ರಾರ್ಥಿಸಿದಳು. ಆಗ ಆಕೆಯ ರೂಪವು ಸಾಮಾನ್ಯ ಮಾನವ ಶಿಶುವಿನಂತಾಯಿತು ಮತ್ತು ಅಳಲಾರಂಭಿಸಿತು. ಈ ಸಂದರ್ಭದಲ್ಲಿ ಹಿಮವಂತನು ಸಂತೋಷಗೊಂಡು ಪುರೋಹಿತರು ಬ್ರಾಹ್ಮಣರನ್ನು ಕರೆಸಿ ಪಚ್ಚಕರ್ಪೂರದ ದೀಪ ಹಚ್ಚಿಸಿ ಕಸ್ತೂರಿ ಜಲ ಸಿಂಪಡಿಸಿ ನೃತ್ಯ ಗಾನಗಳೊಂದಿಗೆ ಬಂಗಾರದ ಆಭರಣ ಮತ್ತು ಪಟ್ಟಿಪೀತಾಂಬರ ಕಾಣಿಕೆ ನೀಡಿ ಹರ್ಷಭರಿತರಾದರು.
ಪುತ್ರರೊಂದಿಗೆ ಪುತ್ರಿಯು ಜನಿಸಿದ ಹರ್ಷದಲ್ಲಿ ಕುಟುಂಬ ಸಂತೋಷದಿಂದ ಕಾಲ ಕಳೆಯಿತು. ಪಾರ್ವತಿ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಎಲ್ಲರನ್ನೂ ಸಂತೋಷಪಡಿಸುತ್ತಿದ್ದಳು. ಗೆಳತಿಯರೊಂದಿಗೆ ವನಗಳಲ್ಲಿ ಲೀಲಾವಿಹಾರ ಮಾಡುತ್ತಿದ್ದಳು. ಮದಿಸಿದ ಸಿಂಹಗಳ ಮೇಲೆ ಕುಳಿತು ಬೆಟ್ಟಗಳಲ್ಲಿ ಸಂಚರಿಸುತ್ತಿದ್ದಳು. ಗುಹೆಗಳಲ್ಲಿಯೂ ಮರಳಿನ ದಿಬ್ಬಗಳ ಮೇಲೆಯೂ ಕಣ್ಣು ಮುಚ್ಚಾಲೆ ಆಡುತ್ತಿದ್ದಳು. ತನ್ನ ಗೆಳತಿಯರಿಗೆ ಮಕ್ಕಳಂತೆ ನಟಿಸಲು ಹೇಳಿ ತಾನೇ ತಾಯಿಯಂತೆ ನಡೆದುಕೊಂಡು ಅವರಿಗೆ ಹಣ್ಣುಗಳನ್ನು ಹಂಚುತ್ತಿದ್ದಳು. ಚೆಂಡಾಟ ಆಡುವಾಗ ಒಂದು ಚೆಂಡನ್ನು ಸ್ನೇಹಿತೆಯರಿಗೆ ತೋರಿಸಿ, ಇದು ಬ್ರಹ್ಮಾಂಡ, ಇದನ್ನು ನಾನು ಹೀಗೆ ಆಡಿಸುತ್ತೇನೆ ಎಂದು ಗಿರಿಗಿರಿ ತಿರುಗಿಸುತ್ತಿದ್ದಳು. ಮರಳಿನಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಅವುಗಳಿಗೆ ಬ್ರಹ್ಮಭವನ, ವಿಷ್ಣು ಮಂದಿರ, ಮಹೇಶ್ವರಾಲಯ ಎಂದು ಹೆಸರುಗಳನ್ನು ಇಡುತ್ತಿದ್ದಳು. ನಾನೇ ಇವರನ್ನು ಆಡಿಸುವವಳು ಎಂದು ನಗುತ್ತಿದ್ದಳು. ಮನೆಗಳನ್ನು ನಾಶ ಮಾಡುವಾಗ ನಾನೇ ಇವುಗಳನ್ನು ನಾಶ ಮಾಡುತ್ತೇನೆ, ಹುಟ್ಟಿಸುವವಳು ನಾನೇ, ಹೊಡೆದು ಹಾಕುವವಳು ನಾನೇ ಎಂದು ಕುಣಿಯುತ್ತಿದ್ದಳು. ಹೀಗೆ ಬಾಲಲೀಲೆಗಳಲ್ಲಿ ಕಾಲ ಕಳೆಯುತ್ತಾ ವಿದ್ಯಾಭ್ಯಾಸವನ್ನು ಆರಂಭಿಸಿದಳು. ಅದು ಅವಳಿಗೆ ನೀರು ಕುಡಿಯುವಷ್ಟು ಸುಲಭವಾಗಿ. ಬಹುಬೇಗನೆ ಎಲ್ಲಾ ವಿದ್ಯೆಗಳಲ್ಲಿಯೂ ಪಾರಂಗತಳಾಗುವಂತಾಯಿತು. ವಿದ್ಯಾಭ್ಯಾಸದ ಮೇಲೂ ಅವಳಿಗೆ ಧ್ಯಾನಕ್ಕೆ ಸಾಕಷ್ಟು ಸಮಯ ಸಿಕ್ಕಿತ್ತು. ಪಾರ್ವತಿಯ ಮನಸ್ಸು ಸದಾ ಪರಮೇಶ್ವರನ ಧ್ಯಾನದಲ್ಲಿತ್ತು. ಸಾಮಗಾನದಿಂದ ಪರಮೇಶ್ವರನನ್ನು ಸ್ತುತಿಸುತ್ತಾ ತಾನು ಸಂತೋಷಿಸುತ್ತಾ ಇತರರನ್ನು ಸಂತೋಷಪಡಿಸುತ್ತಿದ್ದಳು. ಆ ಸಮಯದಲ್ಲಿ ಗೆಳತಿಯರು ಪಾರ್ವತಿ ಎಂದು ಕರೆದರೆ ಅವಳಿಗೆ ಕೇಳಿಸಲಾರದು. ಆದರೆ ಶಿವಾಣಿ ಎಂದು ಕರೆದರೆ ತಕ್ಷಣ ತಿರುಗಿ ನೋಡುವಳು. ಸಿಂಹವು ಅವಳ ವಾಹನವಾಗಿ ಯಾವಾಗಲೂ ಪಕ್ಕದಲ್ಲೇ ಇರುತ್ತಿತ್ತು. ಸಿಂಹದ ಮೇಲೆ ಸಂಚರಿಸುವಾಗ ಕೆಲವೊಮ್ಮೆ ಅವಳ ಕೈಯಲ್ಲಿ ಬಿಲ್ಲು, ಬಾಣ, ತ್ರಿಶೂಲಗಳು ಕಾಣುತ್ತಿದ್ದುವು. ಆದರೆ ಅವಳು ಸಿಂಹದ ಹೊರತು ಬೇರೆ ವಾಹನವನ್ನು ಏರಿದುದನ್ನು, ಬೇರೆ ಆಯುಧಗಳನ್ನು ಧರಿಸಿದುದನ್ನು ಯಾರೂ ನೋಡಲಿಲ್ಲ. ಒಂದೊಂದು ಸಾರಿ ವೀಣೆಯನ್ನು ಬಾರಿಸುತ್ತಾ ನಾದಲೀಲೆಯಲ್ಲಿ ತಲ್ಲೀನಳಾಗುತ್ತಿದ್ದಳು. ಅವಳ ಸ್ವರಮಾಧುರ್ಯವು ವಿದ್ಯಾಧರಿಯರನ್ನು ಆಕರ್ಷಿಸುತ್ತಿತ್ತು. ಅವಳು ಮಾಡುವ ನೃತ್ಯಲೀಲೆಗಳು ದೇವತೆಗಳನ್ನೇ ನಾಚಿಸುವಷ್ಟು ಸುಂದರವಾಗಿದ್ದುವು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.